ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೇಶ್ವರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿ ಜಿಲ್ಲೆಯಲ್ಲಿ ಖಾಲಿ ಇರುವ ಜವಾನರು ಮತ್ತು ಆದೇಶ ಜಾರಿಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಯಾರ್ಯಾರು 7ನೇ ತರಗತಿ ಮತ್ತು SSLC ಪಾಸ್ ಆಗಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ನೋಟಿಫಿಕೇಷನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸು ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಜವಾನರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಬಂದು 15/2/2019. ಮತ್ತು ಅರ್ಜಿಗಳನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರಲ್ಲ. ಈ ನೋಟಿಫಿಕೇಷನ್ ಕೆಳಗಡೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನು ಫಿಲಪ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಜೊತೆ ನೀವು ಪೋಸ್ಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಹುದ್ದೆ ಹೆಸರು ಬಂದು ಜವಾನರು, ಹುದ್ದೆ ಸಂಖ್ಯೆ ಬಂದು 26, ಸಾಮಾನ್ಯ ಅಭ್ಯರ್ಥಿಗಳಿಗೆ 13. ಅದಾದಮೇಲೆ ಪರಿಶಿಷ್ಟ ಜಾತಿ 4 ಮತ್ತು ಪರಿಶಿಷ್ಟ ಪಂಗಡ 1, ಪ್ರವರ್ಗ 1 ಮತ್ತು ಪ್ರವರ್ಗ 2A 4 ಮತ್ತು ಪ್ರವರ್ಗ 2B 1 ಮತ್ತು ಪ್ರವರ್ಗ 3A ಬಂದು 1 ಮತ್ತು ಪ್ರವರ್ಗ 3B ಬಂದು 1. ಟೋಟಲ್ ಬಂದು 26 ಹುದ್ದೆಗಳು. ಅದಾದಮೇಲೆ ವೇತನ ಶ್ರೇಣಿ ಬಂದು 17,000ದಿಂದ 28,950 ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ. ಅದಾದಮೇಲೆ ವಿದ್ಯಾರ್ಹತೆ ಬಂದು 7ನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರಬೇಕಾಗುತ್ತೆ. ಅದಾದಮೇಲೆ ಆಯ್ಕೆ ವಿಧಾನ ಬಂದು 7ನೇ ತರಗತಿಯಲ್ಲಿ ಪಡೆದಿರುವ ಪರ್ಸೆಂಟೇಜ್ ಮೇಲೆ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂ 10 ಮಾರ್ಕ್ಸ್ಗಿರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಬಂದು ಸಂದರ್ಶನ ಮೂಲಕನೇ ಇರುತ್ತೆ, ಇಂಟರ್ವ್ಯೂ ಬೇಸಿಸೇ ಇರುತ್ತೆ. ಅದಾದಮೇಲೆ 2ನೇ ಹುದ್ದೆ ಬಂದು ಆದೇಶ ಜಾರಿಕರು, ಹುದ್ದೆ ಸಂಖ್ಯೆ ಬಂದು 18. ಅದಾದಮೇಲೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲ್ ಅವ್ರಿಗೆ 9 ಹುದ್ದೆಗಳು ಮತ್ತು ಪರಿಶಿಷ್ಟ ಜಾತಿ 2 ಮತ್ತು ಪರಿಶಿಷ್ಟ ಪಂಗಡ 1 ಮತ್ತು ಪ್ರವರ್ಗ 1 ಮತ್ತು ಪ್ರವರ್ಗ 2A ಬಂದು 2 ಹುದ್ದೆ ಮತ್ತು ಪ್ರವರ್ಗ 2B ಬಂದು 1 ಹುದ್ದೆ ಮತ್ತು ಪ್ರವರ್ಗ 3A ಬಂದು 1 ಮತ್ತು ಪ್ರವರ್ಗ 3B ಬಂದು 1. ಟೋಟಲ್ ಬಂದು ನಿಮಗೆ 18 ಹುದ್ದೆಗಳು. ಅದಾದಮೇಲೆ ವೇತನ ಶ್ರೇಣಿ ಬಂದು 19,950 ರೂಪಾಯಿಂದ ನಿಮಗೆ 37,950 ರೂಪಾಯಿವರೆಗೂ ನಿಮ್ಗೆ ಸ್ಯಾಲ್ರಿ ಕೊಡ್ತಾರೆ. ಅದಾದಮೇಲೆ ವಿದ್ಯಾರ್ಹತೆ ಬಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷೆ SSLC ಪಾಸ್ ಆಗಿರಬೇಕು. ಅದರ ಜೊತೆಗೆ ಕನ್ನಡ ಭಾಷೆಯನ್ನು ಸ್ಪಷ್ಟವಾಗಿ ಓದಲು ಮತ್ತು ಬರೆಯಲು ಬರಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಕಡೆ ಲೈಸೆನ್ಸ್ ಇರಬೇಕು, LMV 4-ವೀಲರ್ ಲೈಸೆನ್ಸ್ ಇರಬೇಕು. ಇದ್ದರೆ ನೀವು ಅಪ್ಲೈ ಮಾಡಬಹುದು. 4-ವೀಲರು ಮತ್ತು ಹೆವಿ ಲೈಸೆನ್ಸು ಇರಬೇಕು, ನೀವು ಅಪ್ಲೈ ಮಾಡಬಹುದು. ಇಲ್ಲೂ ಸಹ ನಿಮಗೆ SSLCಯಲ್ಲಿ ಪಡೆದಿರುವ ಮಾರ್ಕ್ಸ್ ಮೇಲೆ ನಿಮಗೆ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ. SSLCಯಲ್ಲಿ ಎಷ್ಟು ಪರ್ಸೆಂಟೇಜ್ ಪಡೆದಿರ್ತೀರಾ ಅದ್ರ ಮೇಲೆ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂಯಲ್ಲಿ 10 ಮಾರ್ಕ್ಸ್ ಇರುತ್ತೆ. ಇಂಟರ್ವ್ಯೂಯಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ ಇಂಟರ್ವ್ಯೂ ಬೇಸಿಸ್ ಮೇಲೆ. ಅದಾದಮೇಲೆ ವಾಯುಮಿತಿ ಏಜ್ ಲಿಮಿಟ್ ಬಂದು ಕನಿಷ್ಠ ಬಂದು 18 ವರ್ಷ, ಸಾಮಾನ್ಯ ವರ್ಗ ಅವ್ರಿಗೆ 35 ವರ್ಷ, ಪ್ರವರ್ಗ 2A 2B 3A 3B ಅವ್ರಿಗೆ 38 ವರ್ಷ, SC/ST ಪ್ರವರ್ಗ 1ಗೆ 40 ವರ್ಷ ಏಜ್ ಲಿಮಿಟ್ ಇರುತ್ತೆ. ಮತ್ತು ನೀವು ಏನೇನು ಡಾಕ್ಯುಮೆಂಟ್ ಸೆಂಡ್ ಮಾಡಬೇಕು ಪೋಸ್ಟಿಂದ ಅಂದರೆ ನಿಮ್ಮ ಫೋಟೋಗಳು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, SSLC ಮಾರ್ಕ್ಸ್ ಕಾರ್ಡು, ನಿಮ್ಮ DLO ಜೆರಾಕ್ಸ್ ಕಳಿಸ್ಬೇಕಾಗುತ್ತೆ. ಏನೇನಿರುತ್ತೆ ನಿಮ್ಮ ಎಲ್ಲನೂ ಜೆರಾಕ್ಸ್ ಹಾಕಿ ನಿಮ್ಮ ಅಪ್ಲಿಕೇಶನ್ನ ಫಿಲಪ್ ಮಾಡಿ ನೀವು ಕಳಿಸ್ಬೇಕಾಗತ್ತೆ. ಅಪ್ಲಿಕೇಶನ್ ಫಾರ್ಮು ಈ ನೋಟಿಫಿಕೇಷನ್ ಕೆಳಗಡೆ ಇರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಫಿಲಪ್ ಮಾಡಿ ಎಲ್ಲರೂ ಸೆಂಡ್ ಮಾಡಿ. ನಿಮ್ಮ ಫೋಟೋ, ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಬೇಕಾಗತ್ತೆ. 2 ಅಪ್ಲಿಕೇಶನ್ ಫಾರ್ಮ್ ಇದೆ. ಅಡ್ರೆಸ್ ಬಂದು ಇದೇ ಇರುತ್ತೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾವೇರಿ, ಪಿನ್ ಕೋಡ್ ಹಾಕಿ ನೀವು ಪೋಸ್ಟ್ ಮಾಡಿ. ಫ್ರೆಂಡ್ಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ. ಏನಾದರೂ ಹೆಲ್ಪ್ ಆಗಿದ್ದರೆ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.